ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸ್ವಾತಂತ್ರ್ಯ ಯೋಧರ ಕಲ್ಯಾಣ ನಿಧಿಯನ್ನ 50 ಲಕ್ಷ ಹೂಡಿಕೆ ಮಾಡಿ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆದಿರುವ ತಾಯಿ ಸೋನಿಯಾ ಗಾಂಧಿ ಮಗ ರಾಹುಲ್ ಗಾಂಧಿಗೆ ಇಡಿ ತನಿಖಾ ಸಂಸ್ಥೆ ಚೀಮಾರಿ ಹಾಕಿದೆ ಎಂದು ಬಿಜೆಪಿ ಮುಖಂಡ ಮಹಂತೇಶ್ ವಕುಂದ ಹೇಳಿದರು. ಬೆಳಗಾವಿಯಲ್ಲಿ ಮಾತನಾಡಿದರು. ತಾಯಿ ಮಗನಿಗೆ ನೈತಿಕವಾಗಿ ಸಂವಿಧಾನದ ಮೇಲೆ ಗೌರವ ಇದ್ರೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಎಂದು ಒತ್ತಾಯಿಸಿದರು. ತಟ್ಟೆಗೆ ಚಿಲ್ಲರೆ ಹಣವನ್ನು ಹಾಕಿ ನೋಟನ್ನು ಎತ್ತಿಕೊಳ್ಳುವಂತಹ ಕೆಲಸವನ್ನು ಮಾಡುತ್ತಿರುವಂತಹ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನಿನ್ನೆ ಇತ್ತೀಚೆಗೆ ನಡೆದಂತಹ ಬೆಳವಣಿಗೆಯಲ್ಲಿ ಇಡಿ ಚೀಮಾರಿಯನ್ನು ಹಾಕಿರುವಂತದ್ದು. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಯಾವ 751 ಕೋಟಿಗೂ ಅಧಿಕ ದೊಡ್ಡ ಹಗರಣವನ್ನು ತಾಯಿ ಮಗ ಸೇರ್ ಮಾಡಿದ್ದಾರೆ. ಇವತ್ತು ಅದೇ ಕೇಸಲ್ಲಿ ಅವರು ಆರೋಪಿ ನಂಬರ್ 1 ಹಾಗೂ ಆರೋಪಿ ನಂಬರ್ 2 ಅವರ ಮೇಲೆ ಆದಂತಹ ಈ ಚಾರ್ಜ್ ಶೀಟ್ ಫೈಲ್ನಲ್ಲಿ ಇದಾಗಲೇ ಬಹುದೊಡ್ಡ ಆರೋಪ ಕೇಳಿ ಬಂದಿರುವಂತದ್ದು. ಕೇವಲ 50 ಲಕ್ಷ ರೂಪಾಯಿಗಳನ್ನ ಹೂಡಿ 750 ಕೋಟಿಗೂ ಅಧಿಕ ಹಣವನ್ನ ಸ್ವಾತಂತ್ರ್ಯ ಯೋಧರ ಕಲ್ಯಾಣಕ್ಕಾಗಿ ಮೀಸಲಿಟ್ಟಂತದ್ದನ್ನ ಗುಳುಂ ಮಾಡುವಂತಹ ಒಂದು ಬಹುದೊಡ್ಡ ಕಾಂಡವನ್ನ ಈಗೇನು ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡಿದ್ದಾರೆ. ಇವರು ಸಾಂವಿಧಾನಿಕ ಹುದ್ದೆಯಲ್ಲಿ ಇರಲಿಕ್ಕೆ ನಾಲಾಯಕರು ಅನ್ನೋದನ್ನ ಭಾರತೀಯ ಜನತಾ ಪಾರ್ಟಿ ಇವತ್ತು ಮನಗಂಡು ವಿರೋಧಿಸ್ತಾ ಇರುವಂತದ್ದು. ಅವರು ಮೊಟ್ಟ ಮೊದಲನೇದಾಗಿ ಅವರ ಸ್ಥಾನಗಳಿಗೆ ಸಾಂವಿಧಾನಿಕ ಹುದ್ದೆಗೆ ರಾಜೀನಾಮೆ ಕೊಡಬೇಕು. ಆರೋಪ ಮುಕ್ತರಾಗಿ ಅವರು ಹೊರಗೆ ಬಂದ ಮೇಲೆ ಆ ಸಾಂವಿಧಾನಿಕ ಹುದ್ದೆಯಲ್ಲಿ ಮುಂದುವರಿಯುವಂತಹ ಪ್ರಯತ್ನವನ್ನು ಮಾಡಬಹುದು. ಆದರೆ ಯಾವ ಜನರನ್ನ ನಂಬಿಸಿ ನಿಮ್ಮ ಕಲ್ಯಾಣವನ್ನ ಮಾಡ್ತೇವೆ ಅಂತ ಹೇಳಿ ದೇಣಿಗೆಯನ್ನು ಸೇಕರಿಸಿ ಒಂದು ಸಂಸ್ಥೆ ಸಂಸ್ಥೆಗೆ ಹಣವನ್ನು ವರ್ಗಾಯಿಸಿ ಆ ಶೇರ್ಗಳನ್ನು ತೆಗೆದುಕೊಂಡು ನೂರಾರು ಕೋಟಿ ರೂಪಾಯಿಗಳ ಅವ್ಯವಹಾರವನ್ನು ಮಾಡಿರುವಂತಹ ಕಾಂಗ್ರೆಸ್ ಅಧಿನಾಯಕರು ಮೊಟ್ಟ ಮೊದಲನೇದಾಗಿ ನೈತಿಕತೆಯನ್ನು ಹೊತ್ತು ಆ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಬೆಳಗಾವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.